ಸಿದ್ದರಾಮಯ್ಯ ವರ್ಸಸ್ ರೆಡ್ಡಿ ಕಾಳಗ, ಸಿಬಿಐ ತನಿಖೆಗೆ ಸರ್ಕಾರ ಹಿಂದೇಟು. ಸಿದ್ದರಾಮಯ್ಯರ ವಿರುದ್ಧ ಶಾಸಕ ಜಿ ಜನಾರ್ದನ ರೆಡ್ಡಿ, ಗಾಲಿ ಜನಾರ್ದನ ರೆಡ್ಡಿ ಆರೋಪ. ಇನ್ನು ಶಾಸಕ ಜನಾರ್ದನ ರೆಡ್ಡಿಗೆ ಸಿಎಂ ತಿರುಗೇಟನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ವರ್ಸಸ್ ರೆಡ್ಡಿ ಕಾಳಗ, ಸಿಬಿಐ ತನಿಖೆಗೆ ಸರ್ಕಾರ ಹಿಂದೇಟು. ಸಿದ್ದರಾಮಯ್ಯರ ವಿರುದ್ಧ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಆರೋಪ ಮಾಡಿದ್ದಾರೆ. ಶಾಸಕ ಜನಾರ್ದನ ರೆಡ್ಡಿಗೆ ಸಿಎಂ ತಿರುಗೇಟು ಕೊಟ್ಟಿದ್ದಾರೆ. ಕಂಡಕ್ಕೆಲ್ಲ ಸಿಬಿಐ ತನಿಖೆ ಕೊಡೋದಕ್ಕಾಗಲ್ಲ. ಕಡಿಮೆ ಅಂದ್ರೂ ಕೂಡ 30 ರಿಂದ 80 ಲಕ್ಷ ಖರ್ಚಾಗುತ್ತೆ. ಆರೋಪ ಮಾಡೋದಕ್ಕೆ ಏನ್ ನೈತಿಕತೆ ಇದೆ ಅಂತ ಕೇಳ್ತಾರೆ ಸಿದ್ದರಾಮಯ್ಯ ಒಂದು ಕಡೆ. ಬಿಜೆಪಿ ಅವರಿಗೆ ಏನ್ ನೈತಿಕತೆ ಇದೆ? ಈಗಲೂ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ಗಳಿದೆ. ವಿರೋಧ ಪಕ್ಷದವರು ಸುಳ್ಳು ಆರೋಪ ಮಾಡ್ತಿದ್ದಾರೆ. ಜನರ ದಿಕ್ಕು ತಪ್ಪಿಸಲು ಪ್ರಯತ್ನಗಳಾಗ್ತಾ ಇದೆ. ಬಳ್ಳಾರಿ ಅವತ್ತಿನ ದಿನ ಶಾಂತವಾಗಿತ್ತು. ಸಂಜೆ ಹೊತ್ತಿಗದಾಗಲೇ ಬಳ್ಳಾರಿಯ ಜನ ಅವರವರ ಕೆಲಸ ಮುಗಿಸ್ಕೊಂಡು ಮನೇಲಿ ಕೂತು ಟಿವಿ ನೋಡ್ತಿದ್ರು. ಅಷ್ಟೊತ್ತಿಗದಾಗಲೇ ಎಲ್ಲಿಂದಲೋ ಅಶರೀರವಾಣಿ, ಯಾರೋ ಗುಂಪು ಕಟ್ಕೊಂಡು ಕೂಗಿದ ಹಾಗೆ ಶಬ್ದ. ಏನಾಗ್ತಾ ಇದೆ ಅಂತ ನೋಡೋ ಅಷ್ಟರಲ್ಲಿ ಗಾಲಿ ಜನಾರ್ದನ ರೆಡ್ಡಿಯ ಮನೆ ಮುಂದೆ ಜನ ಸೇರಿತ್ತು. ಎಲ್ಲರ ಬಾಯಲ್ಲೂ ಕೂಡ ತೆಲುಗು ಡೈಲಾಗು. ಅವ್ರ ಕಡೆಯವರು ಅಲ್ಲಿ ನಿಂತ್ಕೊಂಡ್ರು, ಇವ್ರ ಕಡೆಯವರು ನಿಂತ್ಕೊಂಡ್ರು. ಅದು ಒಂದು ತರಹದ ಸಂಘರ್ಷದ ವಾತಾವರಣಕ್ಕೆ ತಿರುಗ್ತು. ಎರಡು ನಾಯಕರ ಪ್ರತಿಷ್ಠೆಯ ಕಣ ಆಯ್ತದು. ಇಬ್ಬರು ನಾಯಕರಿಗೂ ಅಂಗರಕ್ಷಕರಿದ್ದರು, ಎಸ್ಕಾರ್ಟ್ಗಳಿದ್ದರು. ಅವರು ಎಷ್ಟೊತ್ತಂತೇಳಿ ಸೊಂಟದಲ್ಲೇ ಇಟ್ಕೊತಾರೆ ಗನ್ನನ್ನ. ಬಲಗೈಗೆ ಎತ್ಕೊಂಡ್ರು, ಗಾಳಿಲಿ ಗುಂಡು ಹಾರಿಸಿದ್ರು. ಆ ಭಾಗವಾಗಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಅನ್ಯಾಯಯುತವಾಗಿ ಸಾವನ್ನಪ್ಪದ. ಅದಾದ ನಂತರ ಅದು ರಾಜಕೀಯ ವಿಷಯವಾಗಿ ಮಾರ್ಪಡ್ತು. ಭರತ್ ರೆಡ್ಡಿಯ ವಿರುದ್ಧವೇ ಕೇಳುವಂತ ಆರೋಪ. ಬಳ್ಳಾರಿ ಬ್ಯಾನರ್ ಗಲೆಭೆಗೂ ಕಾರ್ಯಕರ್ತನ ಆ ಒಂದು ತರಹದ ಬಿಜೆಪಿಗರು ಹೇಳಿದಂತೆ ಕೊಲೆಗೂ ನೇರ ಕಾರಣ ಭರತ್ ರೆಡ್ಡಿ ಅಂತ. ಕೊಲೆ ಅನ್ನೋ ಪದ ಅವರೇ ಬಳಸಿದ್, ನಾವಲ್ಲ. ಹಾಗಾಗಿ ಭರತ್ ರೆಡ್ಡಿಯ ವಿರುದ್ಧ ಸರ್ಕಾರ ಆಕ್ಷನ್ ತೆಗೆದುಕೊಳ್ಳಬೇಕು. ಹಾಗಾದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ಜನರನ್ನು ಅರೆಸ್ಟ್ ಮಾಡಲಾಗಿದೆ? ಕಾಂಗ್ರೆಸ್ಸಿನ 6 ಕಾರ್ಯಕರ್ತರನ್ನ, ಬಿಜೆಪಿಯ 19 ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ಆಗಿತ್ತು. ಆ ಪೈಕಿ ಒಂದಷ್ಟು ಜನರನ್ನ ಪ್ರಾಥಮಿಕ ಎನ್ಕ್ವೈರಿಗೆ ಕರೆಸಲಾಯಿತು. ಅದಾದ ನಂತರ ಅಧಿಕೃತವಾಗಿ ಬಂಧನ ಮಾಡಿದ್ದು ಭರತ್ ರೆಡ್ಡಿಯ ಎಸ್ಕಾರ್ಟ್ ಅನ್ನು ಬಿಟ್ಟರೆ, ಭರತ್ ರೆಡ್ಡಿಯನ್ನ ಒಂದು ತರಹದ ಫೋನ್ ಮುಖಾಂತರವಾಗಿ ವಿಚಾರಣೆ ನಡೆಸಿದ್ದೀನಿ ಅಂತ ಪೊಲೀಸ್ನವರು ಹೇಳ್ತಾರೆ. ಆದರೂ ಕೂಡ ಅವರನ್ನು ಅಧಿಕೃತವಾಗಿ ಠಾಣೆಗೆ ಕರೆಸಲಾಯಿತಾ? ಸೊ ಆ ವಿಚಾರವಾಗಿ ಮೊನ್ನೆ ನಡೆದಂತಹ ಸಮಾವೇಶದಲ್ಲಿ ಬಳ್ಳಾರಿ ಬುಲ್ಲೋಡು ಇಂದ ಹಿಡಿದು ಗಾಲಿ ಜನಾರ್ದನ ರೆಡ್ಡಿಯವರೆಗೂ ಕೂಡ ಕಾಂಗ್ರೆಸ್ ವಿರುದ್ಧ ಒಂದು ತರಹದ ರಣಕಹಳೆಯನ್ನು ಮೊಳಗಿಸಿದ್ರು. ಬಿಜೆಪಿ ಆಡಳಿತಾವಧಿಯಲ್ಲೂ ಕೂಡ 100 ಹೈಡ್ರಾಮಾಗಳು ನಡೆದಿದ್ದಾವೆ, 100 ಗಲಾಟೆಗಳಾಗಿದ್ದಾವೆ. ಆ ಸಂದರ್ಭದಲ್ಲಿ ನಡೆದಿರ್ತಕ್ಕಂತಹ ಗಲಾಟೆಯಲ್ಲಿ ಸಂತ್ರಸ್ತ ಭಾಗದಲ್ಲಿದ್ದಂತಹ ಕಾಂಗ್ರೆಸ್ಸಿಗರು ಆ ಪ್ರಕರಣಗಳನ್ನು ನೀವೆಷ್ಟು ಸಿಬಿಐಗೆ ಕೊಟ್ಟಿದ್ದೀರಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಕೇಳಿದ್ರು. ನಿಮ್ಮ ಆಡಳಿತಾವಧಿಯಲ್ಲೂ ಕೂಡ ಗಲಾಟೆಗಳಾಗಿದ್ದಾವಲ್ಲ, ಆ ಪ್ರಕರಣಗಳನ್ನು ಸಿಬಿಐಗೆ ವಹಿಸಿ ಅಂತ ನಾವು ಕೇಳ್ಕೊಂಡಾಗ ನೀವು ಅದನ್ನು ಸಿಬಿಐಗೆ ವಹಿಸೋದಕ್ಕೆ ರೆಡಿ ಇರಲಿಲ್ಲ. ನಿಮಗೇನು ನೈತಿಕತೆ ಇದೆ, ಏನು ಮೋರಲ್ ಇದೆ ಅಂತ ಕೇಳ್ತಾರೆ ಸಿದ್ದರಾಮಯ್ಯನವರು. ಆದರೂ ಕೂಡ ಪಟ್ಟು ಬಿಡದ ಜನಾರ್ದನ ರೆಡ್ಡಿ ನಿರಂತರವಾಗಿ ಸಿದ್ದರಾಮಯ್ಯರ ವಿರುದ್ಧ ಆಕ್ರೋಶ. ಲೂಟಿ ಮಾಡಿ ಜೈಲಿಗೆ ಹೋಗಿದ್ದು ಯಾರು ಎಂದ ಸಿಎಂ. ಗಣಿ ಲೂಟಿ ಮಾಡಿಕೊಂಡು 7 ವರ್ಷ ಜೈಲು ಶಿಕ್ಷೆ ಅನುಭವಿಸಿದ್ರಲ್ಲ, ಅದು ಯಾರು? ನಾವ? ಆರೋಪ ಮಾಡಲು ಏನು ನೈತಿಕತೆ ಇದೆ? ಈಗಲೂ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಇದ್ದಾವೆ ಅವ್ರ ಮೇಲೆ. ವಿರೋಧ ಪಕ್ಷದವರು ಸುಳ್ಳು ಆರೋಪ ಮಾಡ್ತಿದ್ದಾರೆ, ಜನರ ದಿಕ್ಕು ತಪ್ಪಿಸಲು ಯತ್ನ ಮಾಡುತ್ತಿದ್ದಾರೆ. ಅವರು ಸದನದಲ್ಲಿ ಮಾತನಾಡಲಿ ಅಂತ ಸಿದ್ದರಾಮಯ್ಯ. ಸುಳ್ಳು ಆರೋಪಗಳನ್ನು ಮಾಡೋದು. ಜನಾರ್ದನ್ ರೆಡ್ಡಿ ಅವರು ಸರ್ ತಮ್ಮ ಮೇಲೆ ಆರೋಪ ಮಾಡ್ತಾರೆ. 12 ಜನ ಸಚಿವರು ಮತ್ತು ತಾವು ಸೇರಿ ರಾಜ್ಯವನ್ನು ಲೂಟಿ ಮಾಡ್ತಾ ಇದ್ದೀರಿ ಅಂತ ಪ್ರೆಸ್ ಮೀಟ್ ಮಾಡಿದ್ದಾರೆ ಸರ್. ಲೂಟಿ ಮಾಡಿ ಜೈಲಿಗೆ ಹೋಗಿದ್ದಾರೆ. ವಾಟ್ ಮಾರಲ್ ರೈಟ್ ಹಿ ಹ್ಯಾಸ್? ಲೂಟಿ ಮಾಡಿದ ಮೇಲೆ ತಾನೇ ಜೈಲಿಗೆ ಹೋಗಿದ್ದು. ಮತ್ತೆ ಅವರು ಬಳ್ಳಾರಿಗೆ ಬರಬಾರದು ಅಂತ ಯಾಕೆ ಹೇಳಿದ್ರು? ಕಂಡೀಷನ್ ಹಾಕಿದ್ರಲ್ಲ. ಸುಪ್ರೀಂ ಕೋರ್ಟ್ ಮುಂದೆ ಈಗಲೂ ಕೇಸ್ ಇದೆ. ಆರ್ ಅಶೋಕ್ ಅದನ್ನ ಹೇಳಿದ್ದಾರೆ. ಈ ವಿರೋಧ ಪಕ್ಷದವರು ಸುಳ್ಳು ಹೇಳೋದು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಅವ್ರಿಗೆ. ಸುಳ್ಳು ಆರೋಪಗಳನ್ನು ಮಾಡೋದು,
ಸುಳ್ಳು ಹೇಳೋದು, ಜನಗಳನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು. ಈಗ ಅಸೆಂಬ್ಲಿ ಶುರುವಾಗುತ್ತಲ್ಲ 22ರಿಂದ, ಮಾತಾಡ್ಲಿ. ಜನಾರ್ದನ್ ರೆಡ್ಡಿ ಅವರು ಸರ್ ತಮ್ಮ ಮೇಲೆ ಆರೋಪ ಮಾಡ್ತಾರೆ, 12 ಜನ ಸಚಿವರು ಮತ್ತು ತಾವು ಸೇರಿ ರಾಜ್ಯವನ್ನು ಲೂಟಿ ಮಾಡ್ತಾ ಇದ್ದೀರಿ ಅಂತ ಪ್ರೆಸ್ ಮೀಟ್ ಮಾಡಿದ್ದಾರೆ ಸರ್. ಲೂಟಿ ಮಾಡಿ ಜೈಲಿಗೆ ಹೋಗಿದ್ದಾರೆ. ಲೂಟಿ ಮಾಡಿದ ಮೇಲೆ ತಾನೇ ಜೈಲಿಗೆ ಹೋಗಿದ್ದು. ಮತ್ತೆ ಅವರು ಬಳ್ಳಾರಿಗೆ ಬರಬಾರ್ದು ಅಂತ ಯಾಕೆ ಹೇಳಿದ್ರು? ಕಂಡೀಷನ್ ಹಾಕಿದ್ರಲ್ಲ. ಸುಪ್ರೀಂ ಕೋರ್ಟ್ ಮುಂದೆ ಈಗಲೂ ಕೇಸ್ ಇದೆ. ಆರ್ ಅಶೋಕರು ಅದನ್ನೇ ಹೇಳಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.